ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಗೊತ್ತಲ್ಲ ನಿಮ್ಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಈಗ ಕ್ಯಾಮ್ರಾದಲ್ಲಿ ಮೇಲ್ಭಾಗದಲ್ಲಿ ಒಂದು ಡಾಟ್ ತೋರಿಸ್ತಾ ಇದ್ದೀನಿ, ಅಂದರೆ ಗ್ರೀನ್ ಡಾಟ್ ಬರ್ತಾ ಇದೆಯಲ್ಲ, ಈ ಡಾಟ್ ಬಂದಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾನು ನಿಮಗೆ ತೋರ್ತಾ ಇದ್ದೀನಿ. ನೀವು ಹೆಚ್ಚಾಗಿ ತಮ್ಮನ್ನ ನೋಡಿ ಹೆದರ್ಕೊಂಡಿರ್ಬೇಕಲ್ಲ, ಈ ರೀತಿ ಆಗ್ಬಿಟ್ರೆ ಹೇಗಪ್ಪ, ಅಮೌಂಟ್ ಹೋಗ್ಬಿಟ್ರೆ ಏನು ಗತಿ, ದುಡ್ಡು ಹೋದರೆ ಏನು ಗತಿ ಅಂತ ಎಲ್ಲರಿಗೂ ಭಯ ಇರುತ್ತೆ ಸ್ನೇಹಿತರೆ. ಇದಕ್ಕೆಲ್ಲದಕ್ಕೂ ಉತ್ತರವನ್ನು ಈ ವಿಡಿಯೋ ಮೂಲಕ ನಿಮಗೆ ನಾನು ಕೊಡ್ತೀನಿ. ಫಸ್ಟು ನಾನೀಗ ನನ್ನ ಮೊಬೈಲ್ನ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ತೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ಅಲ್ಲಿ ನಿಮಗೆ ಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ ಸ್ನೇಹಿತರೆ. ನೀವೇಂದ್ರೆ ಫಸ್ಟ್ ಟೈಮ್ ನನ್ನ ಈ ಚಾನಲ್ಗೆ ಟೆಕ್ನಿಕಲ್ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಡಿ. ಯಾಕೆಂದರೆ ನೆಕ್ಸ್ಟ್ ಮುಂದೆ ಬರೋ ಹೊಸ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಇದು ಅಮೌಂಟು, ದುಡ್ಡು ಆಗಲಿ, ನಮ್ಮ ವೈಯಕ್ತಿಕ ಡೇಟಾ ಆಗಲಿ, ಏನೇ ಆದರೂ ಲಾಸ್ ಆಗುವಂಥ ವಿಷಯ. ಹಾಗೆ ಎಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ, ಈಗ ನಾನು ನಮ್ಮ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪೂರ್ಣ ವಿಡಿಯೋನ ಅಲ್ಲಿವರೆಗೆ ತೋರಿಸ್ತೀನಿ. ಬನ್ನಿ ಹೋಣ ಎಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ ಮೇಲ್ಭಾಗದಲ್ಲಿ ಉದಾಹರಣೆಗೆ ನೋಡಿ, ನನಗೆ ಈಗ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿದೆ ಇದೊಂದು ಗ್ರೀನ್ ಮಾರ್ಕ್. ಇಲ್ಲಿ ಕೆಲವು ಮೊಬೈಲ್ಗಳಿಗೆ ಗ್ರೀನ್ ಮಾರ್ಕ್ ಇದು ಬರುತ್ತೆ, ಕ್ಯಾಮ್ರಾ ಬರುತ್ತೆ, ಇನ್ನೊಂದು GPS ಸಿಂಬಾಲು ಬರುತ್ತೆ. ಈ ಜಾಗದಲ್ಲಿ GPS ಸಿಂಬಾಲು ಬರುತ್ತೆ. ಹಾಗಾಗಿ ಈ ಒಂದು ಡಾಟ್ ಬಂದಾಗ ನೀವೊಂದು ಎಚ್ಚರಿಕೆ ವಹಿಸಬೇಕು. ಏನಪ್ಪ ಅಂತ ಹೇಳಿದ್ರೆ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಹೆಚ್ಚಿರೋ ನಾವು ಯಾವ ಅಪ್ಲಿಕೇಶನ್ಗಳನ್ನು ಪ್ಲೇಸ್ಟೋರ್ಗೆ ಹೋಗ್ತೀವಿ, ಪ್ಲೇಸ್ಟೋರ್ಗೆ ಹೋಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀವಿ. ಇಲ್ಲಿ ಯಾವ್ಯಾವುದೋ ಆ್ಯಪ್ಗಳನ್ನು ಒಟ್ಟು ನೋಡಿ, ಇಲ್ಲಿ PDF ಇರ್ಬೋದು, ಇಲ್ಲಿರೋ ಆ್ಯಪ್ಗಳನ್ನು ಯಾವುದು ಇನ್ಸ್ಟಾಲ್ ಮಾಡಿದ್ರು ಪ್ರತಿಯೊಂದು ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಒಂದು ಅಲೋ ಕೊಡಬೇಕು. ಕೇಳುತ್ತೆ ನಿಮಗೆ, ಅಲೋನೋ ಡೋಂಟ್ ಅಲೋನೋ ಅಂತ ಕೇಳುತ್ತೆ. ಪ್ರತಿಯೊಂದಕ್ಕೂ ಅಲೋ ಕೊಡಬೇಕಾಗುತ್ತೆ. ಅಲೋ ಕೊಡಬೇಕು ಪ್ರತಿಯೊಂದಕ್ಕೂ. ಆ ಅಲೋ ಕೊಟ್ಟಾಗ ಅದು ಕ್ಯಾಮ್ರಾ ಇರ್ಬೋದು, ಮೈಕ್ರೋಫೋನ್ ಇರ್ಬೋದು, ನಿಮ್ಮ ಫೈಲ್ ಮ್ಯಾನೇಜರ್ ಎಲ್ಲನೂ ಎಕ್ಸಸ್ ಕೇಳುತ್ತೆ. ಹೆಚ್ಚಿನದಾಗಿ ಕ್ಯಾಮ್ರಾ ಮತ್ತು ಫೈಲ್ ಮ್ಯಾನೇಜರು, ಏನು ಫೈಲ್ ಮ್ಯಾನೇಜರ್ ಇದೆಯಲ್ಲ, ಫೈಲ್ ಮ್ಯಾನೇಜರ್ನ ಎಕ್ಸಸ್ ಕೇಳುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿದೆಯಲ್ಲ, ನಾವು ಯೂಟ್ಯೂಬ್ಗೂ ಎಕ್ಸಸ್ ಕೊಡ್ತೀವಿ, ಕ್ಯಾಮ್ರಾ, ಫೈಲ್ ಮ್ಯಾನೇಜರು ವಿತ್ ಆಡಿಯೋ ಇದಕ್ಕೂ ಎಕ್ಸಸ್ ಕೊಡ್ತೀವಿ. ಟೆಲಿಗ್ರಾಮಿಗೆ ಎಕ್ಸಸ್ ಕೊಡ್ತೀವಿ, ವಾಟ್ಸಪ್ಗೆ ಕೊಡ್ತೀವಿ, ಫೇಸ್ಬುಕ್ಕಿಗೆ ಕೊಡ್ತೀವಿ, ಕ್ಯಾಮ್ರಾಕ್ಕಂತೂ ಕೊಡ್ತೀವಿ. ಆಮೇಲೆ ಇನ್ಸ್ಟಾಗ್ರಾಮು ಮಸ್ಟ್ ಆ್ಯಂಡ್ ಶೂಟ್ ಕೊಡ್ತೀವಿ. ಇದು ಕೊಡ್ತೀವಿ. ಅಷ್ಟು ಎಲ್ಲ ಆ್ಯಪ್ಗಳಿಗೂ ನಾವು ಎಕ್ಸಸ್ಸನ್ನು ಕೊಡ್ತೀವಿ. ಎಕ್ಸಸ್ ಕೊಟ್ಟಾಗ ನಮಗೆ ಈ ಒಂದು ಪ್ರಾಬ್ಲಮ್ ಬರುತ್ತೆ, ಅಂದರೆ ಗ್ರೀನ್. ಇದರಿಂದ ನೀವೇನು ಭಯಬಿಡಿ, ಎಲ್ಲದಕ್ಕೂ ಎಕ್ಸಸ್ ಇದೆ ಅಂತ ಅರ್ಥ. ಆ ಎಕ್ಸಸ್ ಇದ್ದಿದ್ದು ನಿಮಗೆ ಯಾವುದಾದ್ರೂ ಒಮ್ಮೆ ಡೌಟ್ ಇದ್ದರೆ, ಏನು ಎಕ್ಸಸ್ ಕೇಳ್ತಾ ಇದೆ, ಏನೆಂದರೆ ಎಕ್ಸಸ್ ಕೇಳ್ತಾ ಇದೆ ಅಂದರೆ ನಾನೊಂದು ಐಡಿಯಾ ಕೊಡ್ತೀನಿ. ಆ ಐಡಿಯಾವನ್ನು ನೀವು ಕರೆಕ್ಟಾಗಿ ನಿಮ್ಮ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅದು ಪಕ್ಕ ಕ್ಲಿಯರ್ ಆಗುತ್ತೆ. ಈ ಗ್ರೀನ್ ಬಟನ್ ಯಾಕೆ ವರ್ಕ್ ಆಗ್ತಾಯಿದೆ ಏನು ಅಂಥೇಳಿ. ನಿಮಗೆ ಅಮೌಂಟ್ ಅಥವಾ ಬೇರೆ ಡಾಟಾ 100% ಹೋಗ್ತಾ ಇರೋಲ್ಲ, ಯಾವುದೇ ತಲೆ ಕೆಡಿಸ್ಕೋಬೇಡಿ. ಒಮ್ಮೆ ಹೋಗ್ತಾಯಿದೆ ಇಲ್ಲ ಅಂತ ಚೆಕ್ ಮಾಡಿದ್ರೆ ನಾನು ನಿಮ್ಮೊಂದು ಆಪ್ಷನ್ ಕೊಡ್ತೀನಿ. ಏನಪ್ಪ ಅಂದರೆ, ನಿಮ್ಮ ಸೆಟ್ಟಿಂಗ್ಸಿಗೆ ಹೋಗ್ರಿ. ಮೊಬೈಲ್ ಸೆಟ್ಟಿಂಗ್ಸಿಗೆ ಬಂದ್ರಲ್ಲ, ಸೆಟ್ಟಿಂಗ್ಸಲ್ಲಿ ಇಲ್ಲಿ ಕೆಳ ಭಾಗದಲ್ಲಿ ಒಂದು ಪ್ರೈವೇಸಿ ಪ್ರೊಟೆಕ್ಷನ್ ಅಂತ ಆಪ್ಷನ್ ಇದೆ, ನೋಡಿದ್ರಲ್ಲ. ಪ್ರೈವೇಸಿ ಪ್ರೊಟೆಕ್ಷನ್ ಎಲ್ಲಿದೆ ನೋಡಿ, ಪ್ರೈವೇಸಿ ಪ್ರೊಟೆಕ್ಷನ್. ಈ ಒಂದು ಪ್ರೊಟೆಕ್ಷನ್ ಇದೆಯಲ್ಲ, ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಯಾವುದು ಆ್ಯಕ್ಷನ್ ಇದೆ ಅಂತ, ಲೊಕೇಶನ್ನು, ಕಾಂಟ್ಯಾಕ್ಟು, ಕಾಲ್, ಲೋಗೋ, ಮೈಕ್ರೋಫೋನಿಗಿದೆ, ಎಲ್ಲನೂ ನೋಡಬೇಕು ಅಂತ ಹೇಳಿದ್ರೆ, ನೀವು ಎಲ್ಲನೂ ತಿಳ್ಕೊಬೇಕಂದ್ರೆ ಈ ಒಂದು ಆಲ್ ಏನಿದೆಯಲ್ಲ, ಇದ್ರ ಮೇಲೆ ನೀವು ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ಆ್ಯಪ್ಗಳು ತೋರಿಸುತ್ತೆ, ನೋಡಿದ್ರಲ್ಲ. ಇಲ್ಲಿ ಪ್ರತಿಯೊಂದು ಆ್ಯಪನ್ನು ತೋರಿಸುತ್ತೆ. ಇಲ್ಲಿ ಉದಾಹರಣೆಗೆ ಕ್ಯಾಮ್ರಾ, ಮೈಕ್ರೋಫೋನು ಎಲ್ಲವೂ ತೋರಿಸುತ್ತೆ. ನಾನು ನಿಮಗೆ 1 by 1 ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಎಲ್ಲವೂ ಇದೆ ಅಂತಾನೆ. ಇದರಲ್ಲಿ ಎರಡನ್ನು ನೀವು ಚೆಕ್ ಮಾಡಿದರೆ ಸಾಕು. ಒಂದು ಕ್ಯಾಮ್ರಾ ಚೆಕ್ ಮಾಡಿದಾಗ ಕ್ಯಾಮ್ರಾಕ್ಕೆ ಯಾವ್ಯಾವುದು ನೀವು ಅಲೋ ಕೊಟ್ಟಿದ್ದೀರಿ ಅಂಥೇಳಿ ಇಲ್ಲಿ ತೋರಿಸುತ್ತೆ ಎಲ್ಲ. ನಿಮಗೆ ಯಾವುದು ಗೊತ್ತಿಲ್ಲ, ಅನ್ನೋನ್ ಆ್ಯಪ್ಸ್ ಯಾವುದಾದ್ರು ಬಂದಿದ್ದು, ನಿಮಗೆ ಡೌಟ್ ಯಾವುದಿದೆಯಲ್ಲ,
ಇಲ್ಲಿ ಉದಾಹರಣೆಗೆ ಇಷ್ಟೆಲ್ಲ ಇದೆ ನೋಡಿ, ಎಲ್ಲಕ್ಕೂ ಇದೆ. ಇವೆಲ್ಲ ನೀವು ಅಲೋ ಓನ್ಲಿ ವಿಲ್ ಯೂಸ್ ಅಂತ ಕೊಟ್ಟಿರ್ತೀರಿ. ಅಲೋ ಆಲ್ ಟೈಮ್ ಅಂತ ಕೊಟ್ಟಿದ್ದು ಇಲ್ಲೇ ಬರುತ್ತೆ ಕ್ಯಾಮ್ರಕ್ಕೆ. ಯಾವ್ಯಾವುದಕ್ಕೆ ನೀವು ಕೊಟ್ಟಿದ್ದೀರಿ ಇಲ್ಲೆಲ್ಲ ಡೀಟೇಲ್ಸ್ಗಳಿರುತ್ತೆ. ನೀವು ಯಾವ್ಯಾವ್ದಕ್ಕೆ ಅಲೋ ಬೇಡ ಅಂತೀರ ಅವನ್ನೆಲ್ಲ ಸಿಂಪಲ್ಲಾಗಿ ಇಲ್ಲೇ ಅಲೋ ರಿಜೆಕ್ಟ್ ಮಾಡ್ಬೋದು. ನೋಡಿ ಏನೇನಕ್ಕೆ ಕೊಟ್ಟಿದ್ದೀರಿ, ಏನೇನಕ್ಕೆ ಅಲೋ ಇದೆ ಎಲ್ಲ ಇಲ್ಲೇ ತೋರಿಸುತ್ತೆ. ಯಾವುದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನೋಡಿ ರೈಟ್ ಇನ್ ಮ್ಯೂಸಿಕ್ ಅಂತಿದೆ, ಇಲ್ಲಿ ನೋಡಿ ಡೋಂಟ್ ಅಲೋ ಇದೆ. ನೀವು ಇದಕ್ಕೆ ಕೊಟ್ಟರೆ ಅಲೋ ಆಗುತ್ತೆ, ಓಕೆನಾ. ಆಮೇಲೆ ಇನ್ನು ಬೇರೆ ಬೇರೆ ನಿಮ್ದು ಯಾವುದೇ ಆ್ಯಪ್ ಇದ್ರೂ ಚೆಕ್ ಮಾಡ್ಕೊಳ್ಳಿ ಒಂದು ಸುತ್ತು. ಯಾವ ಆ್ಯಪಿಗೆ ನಿಮ್ಮದು ಅಲ್ಲದ ಅನ್ನೋದಿದ್ದರೆ ಡೈರೆಕ್ಟಾಗಿ ಅದನ್ನ ತೆಗಿಬೋದು. ಉದಾಹರಣೆಗೆ ನೋಡಿರಿ ಸ್ಕ್ಯಾನರ್ ಅಂತಿದೆ, ಅಲೋ ಟು ಯೂಸ್ ದಿ ಆ್ಯಪ್ ಕ್ಯಾಮ್ರಾ ಪರ್ಮಿಷನ್ ಕೊಟ್ಟಿದ್ದೀವಿ ನಾವು, ಅದು ಅಲೋ ಅಂತಿದೆ. ಇದನ್ನು ಡೋಂಟ್ ಅಲೋ ಮೇಲೆ ಕೊಟ್ಬಿಡಿ. ಕೊಟ್ಟರೆ ನೋಡಿ ಸ್ಕ್ಯಾನರ್ ಹೋಯ್ತು. ಅಂದರೆ ಇದಕ್ಕೆ ಯಾವುದೇ ಎಕ್ಸೆಸ್ ಇಲ್ಲ. ಈ ರೀತಿಯಾಗಿ ನೀವು ಎಕ್ಸೆಸ್ಸನ್ನು ರಿಮೂವ್ ಮಾಡ್ಬೋದು. ಯಾವ್ಯಾವ್ದಕ್ಕೆ ಬೇಡ ಅದಕ್ಕೆ ಒಂದು ಕ್ಯಾಮ್ರಾ ಆಯಿತಾ. ಈಗ ನಂತರ ನಾವು ಚೆಕ್ ಮಾಡಬೇಕಾಗಿದ್ದು ಇನ್ನೊಂದು ಮೈಕ್ರೋಫೋನ್ ಇದೆಯಲ್ಲ, ಒಂದು ನಿಮಿಷ. ನೋಡಿ ಇದು ಮೈಕ್ರೋಫೋನ್ ಇದೆಯಲ್ಲ, ಇಲ್ಲಿ ಮೈಕ್ರೋಫೋನ್ ಮೇಲೆ ಮುಟ್ಟಿ. ಮೈಕ್ರೋಫೋನ್ ಯಾವ್ಯಾವುದಕ್ಕೆ ಎಕ್ಸೆಸ್ ಕೊಟ್ಟಿದ್ದೀರಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೋಡಿ ಆ್ಯಂಡ್ರಾಯ್ಡ್ ಆಟೋಕ್ಕೆ ಇದೆ, ಅಂದರೆ ಕಾರಿಗೆ ಯೂಸ್ ಮಾಡಲಿಕ್ಕೆ ಕೊಟ್ಟಿರ್ತೀವಿ ನಾವು, ಕಾಲ್ ರೆಕಾರ್ಡೆಲ್ಲ ಮಾತಾಡಲಿಕ್ಕೆ ಎಲ್ಲ. ಆಮೇಲೆ ಕ್ಯಾಮ್ರಾ ಕೊಟ್ಟಿರ್ತೀವಿ, ಕ್ರೋಮಿಗೆ, ಫೇಸ್ಬುಕ್ಕಿಗೆ, ಕ್ಲೌಡಿಗೆ, ಇನ್ಸ್ಟಾಗ್ರಾಮು. ನೀವು ಯಾವ್ಯಾವ ಆ್ಯಪನ್ನು ಬಳಸ್ತೀರಿ ಎಲ್ಲದಕ್ಕೂ ನೋಡಿರಿ ಇಲ್ಲಿ ಅಲೋ ಕೊಟ್ಟಿರ್ತೀವಿ. ಯಾವ್ಯಾವ್ದಕ್ಕೆ ಅಲೋ ಕೊಟ್ಟಿರಲ್ವೋ ಉದಾಹರಣೆಗೆ ನೋಡಿರಿ ನಾಟ್ ಅಲೋ. ನಾನು ಪಬ್ಜಿ ಕೊಟ್ಟಿರಲಿಲ್ಲಾಗಿತ್ತು, ಡೋಂಟ್ ಅಲೋ ಇದೆ. ಈಗ ಕೊಡ್ತೀನಿ ನಿಮಗೆ ಅಲೋ ಕೊಟ್ಟಿದ್ದೀನಿ ನೋಡಿರಿ. ಅದು ಈಗ ಎಲ್ಲಿ ಬಂತು, ಪರ್ಮಿಷನ್ ಕೊಟ್ಟಿದ್ದೀನಿ ನಾನು, ಯಾಕಂದರೆ ಪಬ್ಜಿ ಆಡ್ತಿದ್ದೆ. ಪರ್ಮಿಷನ್ ಯಾವ್ಯಾವ್ದು ಇಲ್ವೋ ಅದು ನಿಮಗೆ ಬೇಡವಾದದ್ದನ್ನೇ ಡಿಶ್ ಅಲೋ ಕೊಡಿ, ಡೋಂಟ್ ಅಲೋ ಕೊಡಿ. ನಿಮ್ಗೆ ಯಾವ್ಯಾವ್ದನ್ನ ಬಳಸ್ತೀರೋ ಅದಕ್ಕೆಲ್ಲದಕ್ಕೂ ಅಲೋ ಕೊಡಿ ಸ್ನೇಹಿತರೆ. ಈ ರೀತಿ ನೀವು ಅಲೋ ಕೊಡೋದ್ರಿಂದ ಅಥವಾ ಡಿಸಲೋ ಕೊಡೋದ್ರಿಂದ ಯಾವುದೇ ನಿಮ್ಮ ಅಮೌಂಟ್ ಹೋಗೋಲ್ಲ. ನಿಮ್ಮದು ಯಾವುದೇ ಅನ್ನೋನ್ ಆ್ಯಪ್ ಏನಾದ್ರು ಇದ್ದರೆ ಅವನ್ನ ಅನ್ಇನ್ಸ್ಟಾಲ್ ಮಾಡಿಬಿಡಿ, ಇಲ್ಲ ಡೋಂಟ್ ಅಲೋ ಕೊಟ್ಟಿಡಿ. ಯಾವುದೇ ಕಾರಣಕ್ಕೂ ಏನೂ ಆಗೋಲ್ಲ. ನಾನು ಇದನ್ನು ಭಾರಿ ದಿವಸ ಬಳಸಿ ನೋಡಿದ್ದೀನಿ. ಯಾವುದೇ ಡಾಟಾ ಆಗಲಿ ಕ್ಯಾಮ್ರಾಲಿ ಯಾರು ಹಂಗೆ ಪಡ್ಕೊಂಡು ಹೋಗೋಲ್ಲ. ಒಮ್ಮೆ ನಿಮ್ಮ ಈ ಡಾಟಾ ನೀವು ಗ್ಯಾಲರಿಯಲ್ಲಿರೋದು ನಿಮ್ಮದು ಪರ್ಸ್ನಲ್ ಡಾಟಾ ಕದಿಲೇಬೇಕು ಅಂದರೆ ಅವರು ಈ ಮಾರ್ಗದವಾಗಿ ಬರೋಲ್ಲ. ಯಾರು ಈ ಮಾರ್ಗವನ್ನು ಬಳಸಲ್ಲ. ಅವ್ರದ್ದೇ ಆದ ಒಂದು ಆ್ಯಪನ್ನು ಅಥವಾ ಸ್ಪೈ ಆ್ಯಪನ್ನು ವೈರಸ್ನ ಬಿಟ್ಟಿರ್ತಾರೆ. ಅದು ಯಾವುದೂ ಅಲೋನೇ ಕೇಳಲ್ಲ, ನಿಮ್ಮಿಂದ ಏನೂ ಕೇಳಲ್ಲ. ಅದು ತನ್ನಿಂತಾನೇ ಎಲ್ಲದೂ ಅಲೋ ಮಾಡ್ಕೊಂಡು ತಾನೇ ಕೆಲಸ ಮಾಡಿ ಏನು ಬೇಕೋ ಅದು ಡಾಟಾ ತಗೊಳ್ಳುತ್ತೆ. ನೀವೇನು ಭಯ ಪಡಬೇಡಿ. ಈಗ ನಾನು ಏನು ಕೊಟ್ಟಿದ್ದೀನಲ್ಲ ಅಷ್ಟನ್ನು ಮಾಡಿ ನೋಡಿ. ನಾನು ಕೊಟ್ಟಂಥ ಈ ಒಂದು ಟ್ರಿಕ್ಸ್ ಅಥವಾ ಐಡಿಯಾ ನಿಮ್ಗೆ ಖುಷಿ ಆಗಿದೆ ಅಂದ್ಕೊಂಡ್ರೆ ದಯವಿಟ್ಟು ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ವೀಡಿಯೋ ನಿಮಗೆ ಮತ್ತು ಬೇರೆ ಬೇರೆ ಟ್ರಿಕ್ಸ್ಗಳು ಬರುತ್ತೆ. ಲೈಕ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ. ಬಾಯ್.